ವೆಲ್ಕಮ್ ಟು ಸಕ್ಸಸ್ ಮೈಂಡ್ಸೆಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಕ್ಸ್ನೆಸ್ ಅಕೌಂಟಲ್ಲಿ ಯಾವ ರೀತಿ ಡೆಪಾಸಿಟ್ ಮಾಡೋದು ಅಂತ ನೋಡೋಣ. ಸೊ ಬನ್ನಿ ಸ್ಕ್ರೀನ್ ಮೇಲೆ ನೋಡೋಣ. ಸೊ ಇಲ್ಲಿ ರಿಯಲ್ ಅಕೌಂಟ್ಸ್ ಅಂತ ಇದೆ, ಮತ್ತೆ ಡೆಮೋ ಇದೆ. ಓಕೆ, ಸೊ ರಿಯಲ್ ಇಲ್ಲಿ ನೋಡ್ಬೋದು ಬ್ಲ್ಯಾಂಕ್ ಆಗಿದೆ, ಅಂದ್ರೆ ಓಪನ್ ನ್ಯೂ ಅಕೌಂಟ್ ಅಂತ. ಅಂದ್ರೆ ಇಲ್ಲಿ ಯಾವುದೇ ಒಂದು ನಮ್ದು ಅಕೌಂಟ್ ಇಲ್ಲ. ಸೊ ಇವಾಗ ನಾವು ಒಂದು ರಿಯಲ್ ಅಕೌಂಟ್ ಅನ್ನ ಓಪನ್ ಮಾಡ್ತಿದ್ವಿ. ಸೊ ಓಪನ್ ನ್ಯೂ ಅಕೌಂಟ್ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಡಿಫ್ರೆಂಟ್ ಅಕೌಂಟ್ಸ್ ನಮಗೆ ಓಪನ್ ಮಾಡಲಿಕ್ಕೆ ಕಾಣಿಸುತ್ತೆ. ಸೊ ಸ್ಟ್ಯಾಂಡರ್ಡ್ ಇದೆ, ಪ್ರೋ ಇದೆ, ರಾ ಸ್ಪ್ರೆಡ್ ಇದೆ, ಝೀರೋ ಅಕೌಂಟ್. ಸೊ ಇಲ್ಲಿ ನಾವು ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀವಿ. ಸೊ ಅದಾದ್ಮೇಲೆ ನೋಡ್ಬೋದು ಓಪನ್ ನ್ಯೂ ಅಕೌಂಟ್. ಸೊ ಡೆಮೋ ರಿಯಲ್ ಎರಡೂ ಇದೆ. ಸೊ ಡೆಮೋ ಮೇಲೆ ಕ್ಲಿಕ್ ಮಾಡಿದ್ರೆ ಅಗೇನ್ ಇಟ್ ವಿಲ್ ಬಿ ಕನ್ಸಿಡರ್ ಆಸ್ ಡೆಮೋ. ಸೊ ರಿಯಲ್ ಅಂತ ಕನ್ಸಿಡರ್ ಮಾಡಿದ್ರೆ ಸೊ ಇಲ್ಲಿ ನಮಗೆ ರಿಯಲ್ ಅಕೌಂಟ್ ನೋಡ್ಲಿಕ್ಕೆ ಸಿಗುತ್ತೆ. ಮ್ಯಾಕ್ಸಿಮಮ್ ಲೆವರೇಜ್ ಇದೆ. ಕರೆನ್ಸಿ ಸೊ USD. ಸೊ $US ಅಲ್ಲಿ ನಾವು ಟ್ರೇಡ್ ಮಾಡಬೇಕು, ಅದಕ್ಕೋಸ್ಕರ USD ಇದೆ. ಅಕೌಂಟ್ ನಿಕ್ ನೇಮ್ ಅಂತ ಇದೆ. ಸೊ ಇಲ್ಲಿ ನಾವು ಸಕ್ಸಸ್ ಮೈಂಡ್ಸೆಟ್. ಸೊ ಹಾಗಾಗಿ ಇಲ್ಲಿ SM ಅಂತ ನೇಮ್ ಇಟ್ಕೊಳ್ಳೋಣ. ಸೊ ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಪಾಸ್ವರ್ಡ್ ಅನ್ನ ಹಾಕ್ತಾ ಇದ್ದೀನಿ. ಸೊ ಪಾಸ್ವರ್ಡ್ ಆಯ್ತು. ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೇನಾಯ್ತು ಇವಾಗ ಸೊ ಅಕೌಂಟ್ ನಮ್ದು ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಅಕೌಂಟ್ ಕ್ರಿಯೇಟ್ ಆಗ್ತಾ ಇದೆ, ಪೆಂಡಿಂಗ್ ಒಳಗಡೆ ಇದೆ. ಸೊ ಜಸ್ಟ್ ಫ್ಯೂ ಸೆಕೆಂಡ್ಸ್, 30 to 40 ಸೆಕೆಂಡ್ ನಿಮ್ಮ ಅಕೌಂಟ್ ರೆಡಿ ಆಗುತ್ತೆ. ಸೊ ನಿಮ್ಮ ಅಕೌಂಟ್ ನಂಬರ್ ಇಲ್ಲಿ ಶೋ ಆಗುತ್ತೆ ಅಂಡ್ ನಿಮ್ಮ ನಿಕ್ ನೇಮ್ ಕೂಡ ಇಲ್ಲಿ ಕಾಣಿಸುತ್ತೆ. ನಮ್ದು ಝೀರೋ ಬ್ಯಾಲೆನ್ಸ್ ಇದೆ, ಹಾಗಾಗಿ ನಾವು ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಡೆಪಾಸಿಟ್ ಸೊ ಆಲ್ ಪೇಮೆಂಟ್ ಮೆಥಡ್ ಅಂತ ಇದೆ. ಸೊ ಡಿಫ್ರೆಂಟ್ ಪೇಮೆಂಟ್ ಮೆಥಡ್ಸ್ ಗಳು ನೋಡ್ಲಿಕ್ಕೆ ಸಿಗ್ತವೆ. ಸೊ ನೀವು ಡೈರೆಕ್ಟ್ ಆಗಿ ERC20 ಇಂದ ಪೇಮೆಂಟ್ ಮಾಡಬಹುದು, TRC20 ಇಂದ ಮಾಡಬಹುದು, UPI ಡೈರೆಕ್ಟ್, UPI ಎಕ್ಸ್ಪ್ರೆಸ್ ಇದೆ, ಬೆನಾನ್ಸ್ ಇಂದ ಪೇ ಮಾಡಬಹುದು, ಬಿಟ್ಕಾಯಿನ್ ಇಂದ ಪೇ ಮಾಡಬಹುದು, ಆನ್ಲೈನ್ ಬ್ಯಾಂಕ್ ಇಂದ ಪೇ ಮಾಡಬಹುದು. ಸೊ ಇವಾಗ ನಾನು ಏನ್ ಮಾಡ್ತಿದ್ದೀನಿ, UPI ಡೈರೆಕ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ UPI ಡೈರೆಕ್ಟ್ ಇಂದ ನಾನು ಪೇಮೆಂಟ್ ಅನ್ನ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಅಂಡ್ ಇಲ್ಲಿ UPI ಡೈರೆಕ್ಟ್ ಪೇಮೆಂಟ್ ಮೆಥಡ್ ಇದೆ. ನಿಮ್ಮ ಅಕೌಂಟ್ ನಂಬರ್ ಇಲ್ಲಿದೆ. ಸೊ ಟು ಅಕೌಂಟ್ ನಿಮ್ಮ ಅಕೌಂಟ್ ನಂಬರ್ನ ಒಂದ್ಸರ್ತಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಸೊ ಮಿನಿಮಮ್ ಅಮೌಂಟ್ ಮತ್ತೆ ಮ್ಯಾಕ್ಸಿಮಮ್ ಅಮೌಂಟ್ ಇಲ್ಲಿ ತೋರಿಸ್ತಾರೆ. ಸೊ ನಾನು ಮಿನಿಮಮ್ ಈಗ ಒಂದು 3000 rupees ಅನ್ನ ಪೇ ಮಾಡಬೇಕು ಅಂತ. ಓಕೆ, ಸೊ 3000 ಪೇ ಮಾಡಿದ್ರೆ ನಮ್ಗೆ ಎಷ್ಟು ಡಾಲರ್ ಸಿಗುತ್ತೆ, ಇಲ್ಲಿ $31.59 ನಮಗೆ ಇಲ್ಲಿ ಅವೈಲೇಬಲ್ ಇದೆ. ಸೊ ಕಂಟಿನ್ಯೂ ಮೇಲ್ಗಡೆ ಕ್ಲಿಕ್ ಮಾಡ್ತೀವಿ. ಅದಾದ್ಮೇಲೆ UPI ID ಅನ್ನ ಹಾಕ್ಬೇಕಾಗುತ್ತೆ. ಸೊ ನಿಮ್ಮ ಏನು ಫೋನ್ ಪೇ, ಗೂಗಲ್ ಪೇ ಏನು ಒಂದು UPI ID ಇದೆ ಅದನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಇವಾಗ ನಾನು ನನ್ನ UPI ID ಅನ್ನ ಹಾಕ್ತಾ ಇದ್ದೀನಿ. UPI ID ಹಾಕಿದ್ಮೇಲೆ ಕಂಟಿನ್ಯೂ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಸೊ ಪ್ರೊಸೆಸಿಂಗ್ ಆಗಿ ಮತ್ತೆ ಸೊ ಬೇರೆ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಕನ್ಫರ್ಮೇಶನ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಡೀಟೇಲ್ಸ್ ಅನ್ನ ನೋಡಿ, UPI ಪೇಮೆಂಟ್ ಇದೆ, UPI ಡೈರೆಕ್ಟ್. ಓಕೆ, ಸೊ ಅಂಡ್ ಅಮೌಂಟ್ 3000 rupees ಇದೆ, ನೋ ಕಮಿಷನ್. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಕಮಿಷನ್ ಅನ್ನ ತಗೊಳ್ತಾ ಇಲ್ಲ ಡೆಪಾಸಿಟ್ ಮಾಡಕ್ಕೆ. ಅಂಡ್ ಕನ್ವರ್ಷನ್ ರೇಟ್ ನೋಡಿ. ಸೊ $1 ಗೆ 94.9748 rupees ಇದೆ. ಅದಾದ್ಮೇಲೆ ನಿಮ್ಮ ಅಕೌಂಟ್ ನಂಬರ್ ಇದೆ. ಸೊ ಅಂಡ್ ಅಗೇನ್ ಸೇಮ್ $31.59 ನಿಮಗೆ ಇಲ್ಲಿ ಶೋ ಆಗ್ತಾ ಇದೆ. ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲೊಂದು QR ಕೋಡ್ ಅನ್ನ ಜನರೇಟ್ ಮಾಡ್ತಾರೆ ಅವರು. ಓಕೆ, ಜಸ್ಟ್ ಒಂದು 20-30 ಸೆಕೆಂಡ್ಸ್ ನೀವು ಜಸ್ಟ್ ವೈಟ್ ಮಾಡಬೇಕು. ಲೋಡ್ ಆಗ್ತಾ ಇರುತ್ತೆ. QR ಕೋಡ್ ಮೇಲೆ ನೀವು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಇರುತ್ತೆ. ಲೋಡ್ QR ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು QR ನಿಮಗೆ ಕಾಣಿಸುತ್ತೆ. ಸೊ ಅಂಡ್ ದಟ್ ಈಸ್ 7 minutes ಇರುತ್ತೆ ಈ ಒಂದು ಪೇಮೆಂಟ್ ಅನ್ನ ಮಾಡೋದಕ್ಕೆ. ಓಕೆ, ಅಗೇನ್ UPI ID ಇದೆ. ನಿಮ್ಮ UPI ID ಅನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಓಕೆ, ನಿಮ್ಮ ಒಂದು UPI ID ಅನ್ನ ಹಾಕ್ಬೇಕು. ಅದಾದ್ಮೇಲೆ 3000 ಪೇ ನೌ ಅಂತ ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ನೋಟಿಫಿಕೇಶನ್ ನಿಮ್ಮ ಒಂದು UPI ID ಅಲ್ಲಿ ಬಂದಿರುತ್ತೆ. ಸೊ ಆ ಒಂದು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಪೇಮೆಂಟ್ ಅನ್ನ ಮಾಡಿದ್ರೆ ಅದು ವಾಪಸ್ ಇಲ್ಲಿ ಪೇಮೆಂಟ್ ಆಗಿರುತ್ತೆ. ಅದಾದ್ಮೇಲೆ ನೋಡ್ಬೋದು ನಿಮ್ಮ ಒಂದು ಅಕೌಂಟ್ ನಂಬರಿಗೆ $31.59 ಇಲ್ಲಿ ಡೆಪಾಸಿಟ್ ಆಗಿದೆ. ಸೊ ಇದಾದ್ಮೇಲೆ ನೀವು ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ.